ನ್ಯೂಸ್, ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಇಂದಿನ ಮುಖ್ಯಾಂಶಗಳು: ಪ್ರತಿ ಎಕರೆಗೆ 20 ಕ್ವಿಂಟಲ್ ಜೋಳ ಖರೀದಿಸಲು ಸರ್ಕಾರ ಆದೇಶ. ಹಾಸನದಲ್ಲಿ ನಡೆಯುವ DSS ಸಮಾವೇಶಕ್ಕೆ 500 ಜನರು ಭಾಗಿ. ಕೆ ಮರಿಯಪ್ಪ. ಜನವರಿ 26ಕ್ಕೆ ವೀರಶೈವ ಲಿಂಗಾಯತ ಸಮಾಜದ ಸಮಾವೇಶ. ಜನವರಿ 25ಕ್ಕೆ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಅಭಿವೃದ್ಧಿ ಹೋರಾಟ ಸಮಿತಿ ಸಮಾವೇಶ. ರಸ್ತೆ ಕಾಮಗಾರಿಗಾಗಿ ಸಸಿಗಳ ಮಾರಣ ಹೋಮ, ಸಾರ್ವಜನಿಕರಿಂದ ಆಕ್ರೋಶ. ವಾರ್ತೆಗಳ ವಿವರ. 2024-25 ಸಾಲಿನಲ್ಲಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿಯಲ್ಲಿ ಈ ಹಿಂದೆ ಇದ್ದ ಆದೇಶ ಪ್ರಕಾರ ಪ್ರತಿ ಎಕರೆಗೆ 10 ಕ್ವಿಂಟಲ್ ಜೋಳ ಖರೀದಿ ಬದಲಾಗಿ 20 ಕ್ವಿಂಟಲ್ ಜೋಳ ಖರೀದಿ ಹಾಗೂ ಗರಿಷ್ಠ 150 ಕ್ವಿಂಟಲ್ ಖರೀದಿಸಲು ಸರ್ಕಾರದ ಅಧೀನ ಕಾರ್ಯದರ್ಶಿ ಹನುಮಂತರಾಜು ಎ ಆಹಾರ, ನಾಗರಿಕ ಸರಬರಾಜು, ಗ್ರಾಹಕರ ವ್ಯವಹಾರಗಳ ಮತ್ತು ಕಾನೂನು ಮಾಪನಶಾಸ್ತ್ರ ಇಲಾಖೆಯವರು ಆದೇಶ ಹೊರಡಿಸಿದ್ದಾರೆ. ಜೋಳ ಖರೀದಿ ಕೇಂದ್ರದಲ್ಲಿ 10 ಕ್ವಿಂಟಲ್ ಖರೀದಿ ಬದಲಾಗಿ ಪ್ರತಿ ಎಕರೆಗೆ 20 ಕ್ವಿಂಟಲ್ನಂತೆ ಜೋಳ ಖರೀದಿಸುವಂತೆ ರೈತ ಪರ ಸಂಘಟನೆಗಳು ಮತ್ತು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಮಾನ್ಯ ಕೃಷಿ ಸಚಿವರಾದ ಸನ್ಮಾನ್ಯ ಚೆಲುವರಾಜ ಸ್ವಾಮಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದರು. ಸಚಿವರು ಇದಕ್ಕೆ ಸ್ಪಂದಿಸಿ ಕಳೆದ ಸಲ ಜರುಗಿದ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನದ ಭಾಗವಾಗಿ ಇಂದು ಸರ್ಕಾರ ಈ ಆದೇಶವನ್ನು ಹೊರಡಿಸಿದ್ದು, ಆದರೆ ಗರಿಷ್ಠ 150 ಕ್ವಿಂಟಲ್ ಖರೀದಿಯಲ್ಲಿ ಬದಲಾವಣೆ ಇಲ್ಲದೆ ಇರುವುದು ರೈತ ಪರ ಸಂಘಟನೆಗಳು ಸಮ್ಮತಿ ಸೂಚಿಸಿಲ್ಲ. ಆದರೂ ಸರ್ಕಾರದ ಆದೇಶವನ್ನು ಸ್ವಾಗತಿಸಿವೆ. ಸಚಿವರಿಗೆ, ಶಾಸಕರಿಗೆ ಧನ್ಯವಾದಗಳನ್ನು ಸಲ್ಲಿಸಿದ್ದಾರೆ. ಜನವರಿ 26ಕ್ಕೆ ಹಾಸನ ಜಿಲ್ಲೆ ಹೊಳೆನರಸೀಪುರದಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಬಿ ಕೃಷ್ಣಪ್ಪ ಬಣದ ವತಿಯಿಂದ ಸಂವಿಧಾನ ದಿನಾಚರಣೆ ಹಾಗೂ 75ನೇ ವರ್ಷದ ವಜ್ರ ಮಹೋತ್ಸವದ ಸಂಭ್ರಮಾಚರಣೆಯನ್ನು ರಾಜ್ಯ ಮಟ್ಟದ ಬೃಹತ್ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು, ಈ ಕಾರ್ಯಕ್ರಮಕ್ಕೆ ಜಿಲ್ಲೆಯಿಂದ 500 ಜನ ಭಾಗವಹಿಸಲಿದ್ದೇವೆ ಎಂದು ಜಿಲ್ಲಾ ಸಂಚಾಲಕ ಕೆ ಮರಿಯಪ್ಪ ತಿಳಿಸಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ನಾವೆಲ್ಲ ಸ್ವತಂತ್ರವಾಗಿ ಶಿಕ್ಷಣ ಪಡೆದು ಜೀವನ ನಡೆಸುತ್ತಿದ್ದೇವೆ ಎಂದರೆ ಅದಕ್ಕೆ ಕಾರಣ ಸಂವಿಧಾನ. ಈ ಸಂವಿಧಾನ ಜಾರಿಗೆಗಾಗಿ 75 ವರ್ಷಗಳನ್ನು ಪೂರೈಸುವ ಪ್ರಯುಕ್ತ ಈ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದ್ದು, ಜಿಲ್ಲೆಯಿಂದ 500, ತಾಲೂಕಿನಿಂದ ಸುಮಾರು 200 ಜನ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಗದೀಶ್ ವಕೀಲರು, ಮಹೇಶ್ ಸುಕಲ್ಪೇಟೆ, ಬಸವರಾಜ್ ಕರ್ನಿ, ಮುದುಕಪ್ಪ, ಅಶೋಕ್ ಸಾಗರ್, ಸುರೇಶ್ ಗೊರೆಬಾಳ್ ಹಾಗೂ ಶಶಿ ವಿರುಪಾಪುರ ಸೇರಿದಂತೆ ಅನೇಕರಿದ್ದರು. ವೀರಶೈವ ಲಿಂಗಾಯತ ಸಮಾಜದ ನೂತನ ಸದಸ್ಯತ್ವ ನೋಂದಣಿ ಅಭಿಯಾನದಲ್ಲಿ ನೋಂದಾವಣೆಗೊಂಡ 2533 ಸದಸ್ಯರಿಗೆ ಗುರುತಿನ ಚೀಟಿ, ಕಿಟ್ ಮತ್ತು ಪ್ರಮಾಣ ಪತ್ರವನ್ನು ಜನವರಿ 26ರಂದು ವೀರಶೈವ ಸಮಾಜದ ಕಲ್ಯಾಣ ಮಂಟಪದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ನೀಡಲಾಗುವುದು ಎಂದು ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಪಂಪನಗೌಡ ತಾವರಿಗೆ ಅವರು ಹೇಳಿದರು. ವೀರಶೈವ ಲಿಂಗಾಯತ ಸಮಾಜದ ನೂತನ ಸದಸ್ಯತ್ವ ನೋಂದಣಿ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಇದರಲ್ಲಿ 37 ಜನರು ಪೋಷಕ ಸದಸ್ಯತ್ವ ಪಡೆದಿದ್ದು, 32 ಜನರು ದಾನಿಗಳ ಸದಸ್ಯತ್ವ ಪಡೆದಿದ್ದು, 802 ಅಜೀಬ ಸದಸ್ಯತ್ವ ಪಡೆದಿದ್ದಾರೆ. ವಾರ್ಷಿಕ ಸದಸ್ಯತ್ವವನ್ನು 1662 ಜನರು ಸದಸ್ಯತ್ವ ಪಡೆದಿದ್ದು, ಒಟ್ಟು 2533 ಜನರು ಸದಸ್ಯತ್ವ ಪಡೆದಿದ್ದು, ಈ ಅಭಿಯಾನವು ಅತ್ಯಂತ ಯಶಸ್ವಿಯಾಗಿದೆ. ಈ ಹಿನ್ನೆಲೆಯಲ್ಲಿ ಜನವರಿ 26ರಂದು ತಾಲೂಕು ವೀರಶೈವ ಲಿಂಗಾಯತ ಸಮಾಜ ಹಾಗೂ ಚಂದ್ರಮೌಳೇಶ್ವರ ದೇವಸ್ಥಾನ ಸೇವಾ ಟ್ರಸ್ಟ್ ಜಂಟಿಯಾಗಿ ನಿರ್ವಹಿಸುತ್ತಿರುವ ಕಲ್ಯಾಣ ಮಂಟಪದ ಆವರಣದಲ್ಲಿ ಗುರುತಿನ ಚೀಟಿ, ಕಿಟ್ ಹಾಗೂ ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯವನ್ನು ಹರಗುರುಚರ ಮೂರ್ತಿಗಳು ವಹಿಸಲಿದ್ದು, ತಾಲೂಕು ವೀರಶೈವ ಲಿಂಗಾಯತ ಸಮಾಜದ ಶಾಸಕರು, ಮಾಜಿ ಸಚಿವರು, ವಿಧಾನ ಪರಿಷತ್ ಸದಸ್ಯರು, ವಾಣಿಜ್ಯ ಉದ್ಯಮಿಗಳು ಸೇರಿದಂತೆ ಸಮಾಜದ ಅಧ್ಯಕ್ಷರು, ಪದಾಧಿಕಾರಿಗಳು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಈ ಮಾಧ್ಯಮಗೋಷ್ಠಿಯಲ್ಲಿ ಬಸವರಾಜ ನಾಡಗೌಡ, ರಾಜಶೇಖರ್ ಪಾಟೀಲ್, ರಾಮನಗೌಡ ವಕೀಲರು, ರಾಜೇಶ್ ಹಿರೇಮಠ್, ಸೋಮನಗೌಡ ಬಾದರ್ಲಿ, ಶಿವಕುಮಾರ್ ಜವಳಿ ಹಾಗೂ ಎಸ್ ಶರಣೇಗೌಡ ಸೇರಿದಂತೆ ಅನೇಕ ಪ್ರಮುಖ ಮುಖಂಡರು ಇದ್ದರು. ID ಕಾರ್ಡು ಮತ್ತು ಪ್ರಮಾಣ ಪತ್ರ ಕೆಲವೊಂದು ಎಲ್ಲ ಡಾಕ್ಯುಮೆಂಟ್ಸ್ ಮಾಡಲಿಕ್ಕೆ ಟೈಮ್ ತೊಗೊಂಡು ಈಗ ಅದೇ ಜನವರಿ 26ರಂದು ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಂದು ಎಲ್ಲ ಸದಸ್ಯರು ಅವ್ರನ್ನ ನಮ್ಮ ನೂತನವಾಗಿ ನಿರ್ಮಿಸಿದಂಥ ಹೊಸ ವೀರಶೈವ ಸಮಾಜದ ಕಲ್ಯಾಣ ಮಂಟಪದಲ್ಲಿ ಒಂದು ಫಂಕ್ಷನ್ ಆಯೋಜನೆ ಮಾಡಿ ಅವರೆಲ್ಲರಿಗೂ ನಮ್ಮ ID ಕಾರ್ಡು, ಪ್ರಮಾಣ ಪತ್ರ ನಮ್ಮ ಮುಖಂಡರು ಮತ್ತು ಮೂರ್ತಿಗಳ ಸ್ವಾಮಿಗಳಿಂದ ಅಮೃತಾಸ್ತ್ರ ಪಡ್ಬೇಕಂತ ನಾವೆಲ್ಲ ನಿರ್ಣಯ ಮಾಡಿದ್ವಿ ಸಂಘದವರು. ಆ ಪ್ರಕಾರ ಇವತ್ತು ಎಲ್ಲರಿಗೂ ನಾವೀಗ ಎಲ್ಲ ಸದಸ್ಯತ್ವ ಪಡೆದವರಿಗೆ ವಾಟ್ಸಪ್ ಮೂಲಕ, ಫೋನ್ ಮೂಲಕ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೀವಿ. ಆದರೂ ಕೆಲವೊಂದು ಮಿಸ್ ಆಗ್ತಾವೆ. ಆ ದೃಷ್ಟಿಯಿಂದ ಇವತ್ತು ನಾವು ನಿಮ್ಮ ಪ್ರೆಸ್ ಮೀಟ್ ಕರೆದಿ ನಾವು
ತಾವು ಈ ಎಲ್ಲ ತಮ್ಮ ಪತ್ರಿಕೆಯಲ್ಲಿ ಇದನ್ನು ಪ್ರಕಟ ಮಾಡಿ ಎಲ್ಲರಿಗೂ ಸುದ್ದಿ ಪುಟ್ಟಲ್ಲಿ ತಾವು ಹೆಲ್ಪ್ ಮಾಡಿದ್ರೆ ತಮಗೆಲ್ಲರಿಗೂ ತಾವು ಧನ್ಯವಾದಗಳು ತಿಳಿಸುತ್ತೇವೆ. ಇಷ್ಟು ಕೈದಿರೋ ವಿಷಯವಾಗಿದೆ. ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಶನಿವಾರದಂದು ನಗರದ ಅಂಬಾಭವಾನಿ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಸಮಾವೇಶ ಹಾಗೂ ಜಿಲ್ಲಾ ಹೋರಾಟ ಸಮಿತಿ ರಚನೆ ನಿಟ್ಟಿನಲ್ಲಿ ಸಮಾವೇಶ ಹಮ್ಮಿಕೊಳ್ಳಲಾಗಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಲು ಸಮಾಜದ ಅಧ್ಯಕ್ಷ ಆನಂದ್ ರಾಯಬಾಗಿ ಕರೆ ನೀಡಿದ್ದಾರೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನಮ್ಮ ಸಮಾಜದಲ್ಲಿ 80% ಜನರು ಬಡತನದ ರೇಖೆಗಿಂತ ಕೆಳಗಿದ್ದು ತಮ್ಮ ಜೀವನಕ್ಕಾಗಿ ಸಣ್ಣ ಪುಟ್ಟ ವ್ಯಾಪಾರ ನಡೆಸುತ್ತಿದ್ದು, ಸಮಾಜದ ಹಲವು ಬೇಡಿಕೆಗಳ ಈಡೇರಿಕೆಗಾಗಿ ಈ ಹಿಂದೆ ಹಲವು ಬಾರಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ನಾವು ಸಂಘಟಿತರಾಗಿ ಸರ್ಕಾರಕ್ಕೆ ಒತ್ತಡ ಹಾಕಿದರೆ ಮಾತ್ರ ನಮ್ಮ ಬೇಡಿಕೆಗಳು ಈಡೇರಿಸಲು ಸಾಧ್ಯ. ಈ ನಿಟ್ಟಿನಲ್ಲಿ ಜನವರಿ 25 ಶನಿವಾರದಂದು ಜಿಲ್ಲಾ ಸಮಾವೇಶ ಮತ್ತು ಜಿಲ್ಲಾ ಹೋರಾಟ ಸಮಿತಿ ರಚನೆಯ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ SSK ಅಭಿವೃದ್ಧಿ ಹೋರಾಟ ಸಮಿತಿ ರಾಜ್ಯ ಸಂಚಾಲಕ ಹನುಮಂತ ಸಿ ನಿರಂಜನ್, ತಾಲೂಕು ಉಪಾಧ್ಯಕ್ಷರಾದ ನಾರಾಯಣ ಸಾ ಪವರ್, ಶ್ರೀನಿವಾಸ್ ವಿ ಬಾಕಳೆ, ಖಜಾಂಚಿ ಸದಾನಂದ ಕಾಟ್ವಾ, ಸಹ ಖಜಾಂಚಿ ನಾಗರಾಜ್ ಕಾಟ್ವಾ, ಕಾರ್ಯದರ್ಶಿ ಕುಬೇಂದ್ರ ಸಾ ಅಂಠಾಳ ಮರದ, ಸಹ ಕಾರ್ಯದರ್ಶಿ ರಾಜು ಬದಿ, ಮಾಜಿ ಅಧ್ಯಕ್ಷ ಯಲ್ಲೂಸಾ ಬದಿ, ಪ್ರಮುಖರಾದ ರಾಘವೇಂದ್ರ ಟಿ ಕಬಾಡಿ, ಸಂಜೀವ್ ಕಟವಟೆ ಸೇರಿದಂತೆ ಅನೇಕರಿದ್ದರು. ಸರ್ಕಾರ ಇದುವರೆಗೂ ಕಣ್ಣು ತೆಗೆದಿಲ್ಲ. ಇನ್ನು ಸರ್ಕಾರಕ್ಕೆ ಯಾವಾಗ ಮಗು ಹತ್ತಾಗ ಹಾಲು ಕೊಡ್ತದ ತಾಯಿ ಅಂತಾರೋ ಆ ರೀತಿ ಇವತ್ತು ನಾವು ಹೋರಾಟದ ಮೂಲಕ ಸರ್ಕಾರದ ಗಮನವನ್ನು ಸೆಳೆಯುವಂಥ ಅನಿವಾರ್ಯತೆಯನ್ನು ಕಂಡುಬಿಟ್ಟು ಜಿಲ್ಲೆಯಲ್ಲಿ ನಾವು ಹೋರಾಟ ಸಮಿತಿಗಳನ್ನು ರಚನೆ ಮಾಡಿ ನಾವು ಈಗಾಗಲೇ ಮೊನ್ನೆ ಚಳಿಗಾಲ ಅಧಿವೇಶನದಲ್ಲಿ ಕಳೆದ 19ನೇ ತಾರೀಕು ಡಿಸೆಂಬರ್ನಲ್ಲಿ ಚಳಿಗಾಲ ಅಧಿವೇಶನ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಧರಣಿಯನ್ನು ಹಮ್ಮಿಕೊಂಡು ಸರ್ಕಾರದ ಗಮನವನ್ನು ಸೆಳೆಯುವಂಥ ಕಾರ್ಯವನ್ನು ಈಗಾಗಲೇ ಮಾಡಿದ್ದೀವಿ. ಇನ್ನು ಈ ಒಂದು ರಾಜ್ಯ ಪ್ರವಾಸ ಮಾಡಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಜಿಲ್ಲಾ ಸಮಿತಿಗಳನ್ನು ರಚನೆ ಮಾಡಿಕೊಂಡು ಬೃಹತ್ತಾದಂಥ ಒಂದು ಸಮಾವೇಶವನ್ನು ಹಮ್ಮಿಕೊಂಡು ಮುಖ್ಯಮಂತ್ರಿಗಳಿಗೆ, ಸಂಬಂಧಪಟ್ಟ ಸಚಿವರುಗಳಿಗೆ ನಮ್ಮ ಹೊಟ್ಟೆಯ ಅಳಲನ್ನು ನಾವು ಹೇಳ್ಕೊಳ್ತಿದ್ದೀವಿ. ಯಾಕಂದರೆ ನಾವು ಯಾವ ಸ್ಥಿತಿಯಲ್ಲಿದ್ದೀವಿ ಇವತ್ತು ಅನ್ನೋದನ್ನು ಸರ್ಕಾರದ ಗಮನಕ್ಕೆ ತರಬೇಕಾಗ್ಯದ. ರಸ್ತೆ ಕಾಮಗಾರಿ ಮಾಡುವ ನೆಪದಲ್ಲಿ ಗುತ್ತೇದಾರ 900 ಸಸಿಗಳನ್ನು ಮಾರಣಹೋಮ ಮಾಡಿದ್ದು, ಇದರಿಂದ ಸಾರ್ವಜನಿಕರು ಗುತ್ತೇದಾರ ಹಾಗೂ ಅರಣ್ಯ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ತಾಲೂಕಿನ ಗೊರೆವಾಳ ಕ್ಯಾಂಪದಿಂದ ಗಾಂಧಿನಗರದ ತನಕ ರಸ್ತೆ ಡಾಂಬರೀಕರಣ ಕಾಮಗಾರಿ ನಡೆದಿದ್ದು, ರಸ್ತೆಯ 2 ಬದಿಗಳಲ್ಲಿ ಅಂದಾಜು 12 ಲಕ್ಷ ವೆಚ್ಚದಲ್ಲಿ 900 ಸಸಿಗಳನ್ನು 2023-24ನೇ ಸಾಲಿನಲ್ಲಿ ನೆಡಲಾಗಿತ್ತು. ಗೊರೆವಾಳ ಕ್ಯಾಂಪಿನಿಂದ 1 ಕಿಲೋಮೀಟರ್ ತನಕ ಅಂದಾಜು 20 ಕೋಟಿ ವೆಚ್ಚದಲ್ಲಿ ರಸ್ತೆ ಡಾಂಬರೀಕರಣ ಕಾಮಗಾರಿ ಮಾಡಲಾಗುತ್ತಿದೆ. ಅರಣ್ಯ ಇಲಾಖೆಯ ವತಿಯಿಂದ ನೆಡಲಾದ 1 ವರ್ಷದ ಸಸಿಗಳನ್ನು ಕಿತ್ತು ಹಾಕಿ ಕಾಮಗಾರಿ ಮಾಡಲಾಗುತ್ತಿದೆ. ಇದರಿಂದ ಸರ್ಕಾರದಿಂದ ನೆಡಲಾದ 900 ಸಸಿಗಳು ಸಾವನ್ನಪ್ಪಿವೆ. ಅಲ್ಲದೆ 12 ಲಕ್ಷ ಸರ್ಕಾರದ ಹಣ ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ಸಸಿಗಳನ್ನು ಕಿತ್ತಿ ಹಾಕಿದ ಬಗ್ಗೆ ವಲಯ ಅರಣ್ಯ ಇಲಾಖೆಯ ಉಪ ಅರಣ್ಯಾಧಿಕಾರಿ ಮಲ್ಲಿಕಾರ್ಜುನಮ್ಮ ಹಿರೇಮಠ್ ಇವರನ್ನು ಮಾಹಿತಿ ಕೇಳಿದರೆ, ನನಗೆ ಗೊತ್ತಿಲ್ಲ, ನಮ್ಮ ಅಧಿಕಾರಿಗಳನ್ನು ಕೇಳಿ ಎಂದು ಜಾರಿಕೊಂಡರು. ವಲಯ ಅರಣ್ಯಾಧಿಕಾರಿ ರುದ್ರಮುನಿಯವರಿಗೆ ಮಾಹಿತಿ ಕೇಳಿದರೆ, ನನಗೆ ಯಾವುದೇ ಮಾಹಿತಿ ಕೊಡದೆ ಮಾನವಿ ಅಧಿಕಾರಿಗೆ ಮಾಹಿತಿ ನೀಡಿದ್ದಾರೆ, ನನಗೇನು ಗೊತ್ತಿಲ್ಲ. ನಮ್ಮ ಕಚೇರಿಗೆ ಗುತ್ತಿಗೆದಾರರು ಯಾವುದೇ ಪತ್ರ ಸಲ್ಲಿಸಿ ಮಾಹಿತಿ ಕೇಳಿಲ್ಲ. ಈಗ ಸಸಿಗಳ ಕಿತ್ತು ಹಾಕಿದ ಗುತ್ತಿಗೆದಾರರಿಗೆ ದಂಡ ಹಾಕಬೇಕು ಅಥವಾ ಪ್ರಕರಣ ದಾಖಲು ಮಾಡಬೇಕು ಎನ್ನುವ ಬಗ್ಗೆ ಪರಿಶೀಲಿಸಲಾಗುವುದು. ಇದರ ಬಗ್ಗೆ ಸ್ಥಳ ಪರಿಶೀಲಿಸುವಂತೆ ಮಲ್ಲಿಕಾರ್ಜುನಮ್ಮಗೆ ಸೂಚನೆ ನೀಡಲಾಗಿದೆ ಎಂದರು. ಈ ಬಗ್ಗೆ ಕಾಮಗಾರಿ ಮಾಡುವ ಗುತ್ತಿಗೆದಾರ ಪವನನ್ನು ಮಾತನಾಡಿಸಿದಾಗ, ಅರಣ್ಯ ಇಲಾಖೆಯ ಸಿಂಧನೂರು ಮಾನವಿ ಅಧಿಕಾರಿಗಳಿಗೆ ಡಿಸೆಂಬರ್ 12ರಂದು ಪತ್ರ ಬರೆದು ಅವರು ಒಪ್ಪಿಗೆ ಪಡೆದು ಕಾಮಗಾರಿ ಮಾಡಲಾಗುತ್ತಿದೆ. ಮಾಧ್ಯಮದವರ ಮುಂದೆ ನಮಗೆ ಹೇಳಿಲ್ಲ ಎಂದು ಸುಳ್ಳು ಹೇಳುತ್ತಿದ್ದಾರೆ ಎಂದು ಸ್ಪಷ್ಟನೆ ನೀಡಿದರು. ರಸ್ತೆಯ ಕಾಮಗಾರಿಯ ನೆಪದಲ್ಲಿ ಗುತ್ತಿಗೆದಾರರು ಸಸಿಗಳನ್ನು ಕಿತ್ತು ಹಾಕಿದ್ದು, ಆದರೆ ವಲಯ ಹಾಗೂ ಉಪ ಅರಣ್ಯ ವಲಯ ಅಧಿಕಾರಿಗಳು ಕ್ರಮ ಕೈಗೊಳ್ಳದೆ ಕರ್ತವ್ಯ ಲೋಪ ಎಸಗಿದ್ದು ಕಂಡುಬಂದಿದೆ. ಇವರ ವಿರುದ್ಧ ಕಾನೂನಿನ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಒತ್ತಾಯ ಮಾಡಿದ್ದಾರೆ. ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನದ ಕುರಿತು ಸುದೀರ್ಘವಾಗಿ ಸಭೆಯಲ್ಲಿ ಚರ್ಚೆಯಾಗಿ ಮುಂದಿನ ದಿನಗಳಲ್ಲಿ ಜನಪ್ರತಿನಿಧಿಗಳನ್ನು, ಹಿರಿಯರನ್ನು, ಸಾಹಿತಿಗಾರರನ್ನು ಹಾಗೂ ಕವಿಗಳನ್ನು, ಕನ್ನಡ ಪರ ಸಂಘಟನೆಯವರನ್ನು ಸಭೆ ಕರೆದು ದಿನಾಂಕ ನಿಗದಿ ಮಾಡಲಾಗುವುದೆಂದು ತಾಲೂಕು ಅಧ್ಯಕ್ಷ ಪಂಪಯ್ಯ ಸ್ವಾಮಿ ಸಾಲಿಮಠ್ ತಿಳಿಸಿದರು. ಚಿತ್ರಸುದ್ದಿ 2 ತಾಲೂಕಿನ ಎದ್ದಲದೊಡ್ಡಿ ಗ್ರಾಮದ ಚನ್ನಬಸವಯ್ಯ ಸ್ವಾಮಿಯವರಿಗೆ ರಾಯಚೂರಿನಲ್ಲಿ ನಡೆದ ಬೆಳಕು ಸಾಹಿತ್ಯ ಶೈಕ್ಷಣಿಕ ಸಾಂಸ್ಕೃತಿಕ ಟ್ರಸ್ಟ್ ಸಂಸ್ಥೆಯ 119ನೇ ರಾಷ್ಟ್ರಮಟ್ಟದ ಕನ್ನಡ ಕಲರವ ಸಮ್ಮೇಳನದಲ್ಲಿ ರಾಷ್ಟ್ರಮಟ್ಟದ ಬಸವಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಚಿತ್ರಸುದ್ದಿ 3
ತಾಲೂಕಿನ ಗಾಂಧಿನಗರ ಗ್ರಾಮ ಪಂಚಾಯಿತಿ ಸಂಜೀವಿನಿ ಶೆಡ್ಗೆ ಸಹಾಯಕ ನಿರ್ದೇಶಕ ಆಲಂ ಭಾಷೆ ಭೇಟಿ ನೀಡಿ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಮೊಹಮ್ಮದ್ ಅನೀಫ್ ಅವರಿಗೆ ತಿಳಿಸಿದರು. ಚಿತ್ರಸುದ್ದಿ 4. ಕರ್ನಾಟಕ ರಾಜ್ಯ ಯುವ ಸಂಘಗಳ ಒಕ್ಕೂಟ ಕೊಡಮಾಡುವ ರಾಜ್ಯ ಮಟ್ಟದ ಜಾನಪದ ಯುವ ಕಲಾ ಸಮ್ಮೇಳನ ಹಾಗೂ ಸಂಗೊಳ್ಳಿ ರಾಯಣ್ಣ ರಾಜ್ಯ ಯುವ ಪ್ರಶಸ್ತಿಗೆ ಸಿಂಧನೂರಿನ ರಂಗ ನಿರ್ದೇಶಕ ಮಹೇಶ್ ಕುಮಾರ್ ಅವರು ಆಯ್ಕೆಯಾಗಿದ್ದು, ಜನವರಿ 27ರಂದು ಮೂಡಲಗಿ ತಾಲೂಕು ಹಳ್ಳೂರಿನಲ್ಲಿ ಪ್ರಶಸ್ತಿ ಸಮಾರಂಭ ನಡೆಯಲಿದೆ. ಚಿತ್ರಸುದ್ದಿ 5. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ರಾಯಚೂರು ಜಿಲ್ಲಾ ಘಟಕದ ಕಾರ್ಯಕಾರಿಣಿ ಸಮಿತಿಗೆ ನಾಮನಿರ್ದೇಶಕ ಸದಸ್ಯರಾಗಿ ಅಮರೇಶ್ ಅಲವನೂರ್ ಅವರನ್ನು ಜಿಲ್ಲಾಧ್ಯಕ್ಷ ಆರ್ ಗುರುನಾಥ್ ನೇಮಕ ಮಾಡಿದ್ದಾರೆ. ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರತಿ ಎಕರೆಗೆ 20 ಕ್ವಿಂಟಲ್ ಜೋಳ ಖರೀದಿಸಲು ಸರ್ಕಾರ ಆದೇಶ. ಹಾಸನದಲ್ಲಿ ನಡೆಯುವ ಡಿಎಸ್ಎಸ್ ಸಮಾವೇಶಕ್ಕೆ 500 ಜನರು ಭಾಗಿ. ಕೆ ಮರಿಯಪ್ಪ. ಜನವರಿ 26ಕ್ಕೆ ವೀರಶೈವ ಲಿಂಗಾಯತ ಸಮಾಜದ ಸಮಾವೇಶ. ಜನವರಿ 25ಕ್ಕೆ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಅಭಿವೃದ್ಧಿ ಹೋರಾಟ ಸಮಿತಿ ಸಮಾವೇಶ. ರಸ್ತೆ ಕಾಮಗಾರಿಗಾಗಿ ಸಸಿಗಳ ಮಾರಣ ಹೋಮ, ಸಾರ್ವಜನಿಕರಿಂದ ಆಕ್ರೋಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್. ಇದು ನಿಮ್ಮ ಧ್ವನಿ. ನಮಸ್ಕಾರ. ಎಸ್ ನ್ಯೂಸ್, ಇದು ನಿಮ್ಮ ಧ್ವನಿ.